ನಾನು ಅದೇ ಅಭಿಮಾನಿ ಕೇಳಬೇಕು, ಅದು ನಿಮಗೆ ಅಂತ ಯಾಕೆ ಅಂದ್ಕೊಂಡಿದ್ದೀರಾ? ದುರಂತ ಸರ್ಜನ್ ಅಭಿಮಾನಿ ಯಾಕೆ ಕೇಳಲಿಲ್ಲ? ಶಿವಣ್ಣನ ಅಭಿಮಾನಿ ಯಾಕೆ ಕೇಳಲಿಲ್ಲ? ಉಪೇಂದ್ರನ ಅಭಿಮಾನಿ ಯಾಕೆ ಕೇಳಲಿಲ್ಲ? ಗೋಲ್ಡನ್ ಸ್ಟಾರ್ ಅಭಿಮಾನಿ ಯಾಕೆ ಕೇಳಲಿಲ್ಲ? ದುನಿಯಾ ವಿಜಯ್ ಅಭಿಮಾನಿ ಯಾಕೆ ಕೇಳಲಿಲ್ಲ? ಇವ್ರು ಮಾತ್ರ ಯಾಕೆ? ಅದು ಅವರವರೇ ಡಿಸ್ಕಸ್ ಮಾಡ್ಕೊಂಡು ನನ್ನ ಹತ್ರ ಹೇಳಿ. ಈಗ ಸಿಂಪಲ್, ಒಂದು ಪೈರಸಿ ಅಂತ ಹೇಳಿಲ್ಲ, ಯಾಕೆ ಬೇರೆಯವ್ರು ಯಾಕೆ ಬಂದು ಕೇಳಲಿಲ್ಲ? ನನಗೆ ಯಾಕೆ ಕೇಳಿಲ್ಲ? ಅದ್ಯಾಕೆ ಅವ್ರಿಗೆ ಮಾತ್ರ ಅನ್ನಿಸ್ಬೇಕು? ಯಾಕೆ? ನಾನು ಅಲ್ಲೇ ಪ್ರಶ್ನೆ ಕೇಳ್ತೇನೆ, ಅವ್ರಿಗೆ ಮಾತ್ರ ಯಾಕೆ ಅನ್ನಿಸ್ಬೇಕು? ಒಂದು ನಿಮಿಷ, ನಿಮ್ದಿನ್ನೂ ಆನ್ಸರ್ ಮುಗ್ದಿಲ್ಲ, ನೀವು ಅಲ್ಲಿ ಜಂಪ್ ಆಗಬೇಡಿ. ನಿಮ್ಮ ಪ್ರಕಾರ ಇವಾಗ ನೀವು ಉತ್ತರ ಕೊಡಿ. ಇಷ್ಟು ಜನ ಇದ್ದಾರೆ ತಾನೆ, ಮತ್ತೆ ಇಷ್ಟು ಚಾನಲ್ಗಳಿರುತ್ತೆ. ಓಕೆ, ನಾನು ಯಾವುದೋ ಮಾತಾಡ್ತಾ ಏನೋ ಒಂದು ಅಂತೀನಿ. ಈಗ ನೀವು ಪವರ್ ಟಿವಿ ಅಲ್ಲಮ್ಮ, ನೀವು ಮಾತ್ರ ನಾನು ಕೇಳಿದ್ರಿ ಅಂದ್ಕೊಳ್ಳಿ, ಸರ್ ಏನು ಸರ್ ಹಿಂಗೆ ಹೇಳ್ಬಿಟ್ಟಿದ್ದೀರಾ ಅಂತ. ಇನ್ಯಾವ ಚಾನಲ್ಲೂ ಕೇಳಿಲ್ಲ ಅಂದ್ಕೊಳ್ಳೋಣ. ಅವಾಗ ಅರ್ಥ ಏನೋ ನಡೆದಿದೆ ಅಂತ ತಾನೆ, ಅದಕ್ಕೆ ನಿಮಗೆ ಫೀಲ್ ಆಗ್ತಾ ಇರೋದು. ಅದು ನಾನು ಏನೂ ಹೇಳಿಲ್ಲ. ಆ್ಯಂಡ್ ಪೈರಸಿ ಅಂತ ಸೇರಿಸ್ಬಾರ್ದು ನನ್ನ ಇಷ್ಟ. ನಾನು ಯಾರಿಗೆ ಮೆಸೇಜ್ ಕೊಡಬೇಕು ಅಂತ ಇದನ್ನು ಕೊಟ್ಟಿದ್ದೀನಿ. ಈ ಹಾಲಲ್ಲಿ ಒಬ್ರು ಕೂತ್ಕೊಂಡಿರ್ತಾರೆ ಅಂದ್ಕೊಳ್ಳಮ್ಮ, 100-150 ಜನ, ಅದರಲ್ಲಿ ಯಾರೋ ಒಬ್ರು ಏನೋ ಹೊರಗಡೆ ಎಡವಟ್ಟು ಮಾತಾಡಿ ಬಂದಿರ್ತಾರೆ ಅಂದ್ಕೊಳ್ಳೋಣ, ಅದು ಅವ್ರಿಗೆ ಗೊತ್ತಿದೆ ತಾನೆ. ಈಗ ನಾನು ಬಂದು ಹೇಳ್ತೀನಿ, ಹೊರಗಡೆ ನಡೆಯೋ ವಿಚಾರಗಳು ನಂಗೆ ಬರಲ್ಲ ಅಂದ್ಕೊಂಬಿಡಿ, ಬರುತ್ತೆ ಪರವಾಗಿಲ್ಲ, ನೋಡ್ಕೊಳ್ಳೋಣ ಅಂತೀನಿ. ಯಾರಿಗೆ ಹೇಳಿದ್ರೆ ಹೇಳೋರಿಗೆ ಗೊತ್ತಾಗಿದೆ, ಟಚ್ ಆಗಿದೆ. ಇನ್ನು ಮಿಕ್ಕಿದವ್ರಿಗೆ ಅಷ್ಟೇ ಪ್ರೀತಿಯಿಂದ ಮಾತಾಡಿನೂ ಕಳಿಸಿರ್ತೀನಿ, ಇನ್ಕ್ಲೂಡಿಂಗ್ ದೆಮ್. ಅವತ್ತು ಪೈರಸ್ ಅಂತ ಹೇಳೋ ಅವಶ್ಯಕತೆ ನನಗೆ ಬರಲಿಲ್ಲ. ಹಾಗಂದ್ಬಿಟ್ಟು ನಿಮಗೆ ಹೇಳಿದಂತ ನೀವು ಅಂದ್ಕೊಂಡ್ರೆ ನಾನು ಅದಕ್ಕೆ ಸ್ಪಷ್ಟತೆ ಕೊಡಬೇಕಾಗಿಲ್ಲ. ಯಾರಿಗೆ ಹೇಳಿದ್ನೋ ಹೇಳಿದ್ದೀನಿ. ಈಗ ಪ್ರತಿಯೊಬ್ಬರು ಕಲಾವಿದರು ಕೂಡ ಗೊತ್ತು ನಾನೇನು, ನಾನು ಯಾಕೆ, ಹೇಗೆ. ಸಿಂಪಲ್. ಓಕೆ, ಇವಾಗ ಅದನ್ನು ನೀವೇ ಮಾಧ್ಯಮ ಕೇಳಬೇಕು. ಅದು ನಿಮಗೆ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ಈಗ ವಿಜಯಲಕ್ಷ್ಮಿ ಅವರೇನೋ ಹೇಳಿದ್ರು ಅಂತ ನೀವು ಹೇಳಿದ್ರು, ನಾನು ನನಗೆ ಅಂತ ಅನ್ಕೊಳ್ತಾನೆ ಇಲ್ವಲ್ಲ. ಈಗ ಅಲ್ಲಿ ಕೂತ್ಕೊಂಡು ನನಗೆ ಅಂತ ಅಂದ್ಕೊಂಡ್ರೆ ಏನೋ ಮಾಡಿದ್ದೀವಿ ಅಂತ ಅರ್ಥ ಆಯ್ತೇನಮ್ಮ? ಅದು ಹೇಳಿದರೆ ನಮಗೆ ನೋವಾಗ್ತಾ ಇರಲಿಲ್ಲ. ಅರೆ ನಾನು ನಿಮ್ಗೆ ಹೇಳಲ್ಮ, ನೀವು ಹಾಗೆ ನೋವು ಮಾಡ್ಕೊಂಡ್ರೆ ನಾನೇ ನಮ್ಮ ಮಾಡಲಿ? ಹೇಳ್ಬೇಕಾ? ಹೇಳ್ತೀನಿ. ಇನ್ನೊಂದು, ಪ್ರತಿ ಸಲ ಒಬ್ಬರಿಗೆ ಸ್ಪಷ್ಟತೆ ಕೊಡೋಕ್ಕೆ ಯಾರೂ ಹುಟ್ಟಿಲ್ಲ ಇಲ್ಲಿ. ಹುಟ್ಟಿಲ್ಲ ಅನ್ನೋದಕ್ಕೆ ನಿಮ್ಮ ಜೀವನ ನಡೆಸಿ. ನಾನು ಇಲ್ಲಿವರೆಗೆ ಬಂದಮೇಲೆ ಸಿನಿಮಾ ಮಾಡಬೇಕಾದ್ರೆ ಸಿನಿಮಾದಲ್ಲಿ 1000 ಇರುತ್ತೆ, ಇಂಟರ್ವ್ಯೂಗಳಲ್ಲಿ 1000 ಇರುತ್ತೆ. ಪ್ರತಿಯೊಂದೂ ಅಲ್ಲಿ ಯಾರೋ ಕೂತ್ಕೊಂಡವರು ನನಗೆ ಅಂದ್ಕೊಂಡೆ ನನಗೆ ಹೇಳ್ತಾ ಇರೋ, ಸಿ ದಟ್ ಈಸ್ ಯುವರ್ ಇಶ್ಯೂ, ಯುವರ್ ಪರ್ಸ್ನಲ್ ಇಶ್ಯೂ, ಯು ನೀಡ್ ಟು ಡೀಲ್ ವಿತ್ ದಟ್. ಇದೇ ವ್ಯಕ್ತಿಯ ವಿಚಾರ ಎಷ್ಟೋ ಸತಿ ಬಂದಾಗ ಏನಾರು ಉಲ್ಟಾ ಮಾತಾಡಿದ್ದೀನ ನಾನು? ವಾರ್ ನಡಿಬೇಕಾದ್ರೆ ಉಲ್ಟಾ ಮಾತಾಡಿದ್ದೀನ ನಾನು? ಹಾಂ, ಎಲ್ಲಾರ ಹೆಚ್ಚು ಕಮ್ಮಿ ಆದಾಗ ಜೀವನದಲ್ಲಿ ಉಲ್ಟಾ ಮಾತಾಡಿದ್ದೀನ ನಾನು? ಯಾವ್ದಾರು ಒಂದು ಸತಿ ತೋರಿಸಿ ಆ ಥರ ಪ್ರವೋಕ್ ಮಾಡಿರೋದು, ಯಾವ್ದಾರು ಒಂದು ಇಂಟರ್ವ್ಯೂಲ್ಲಿ ತೋರಿಸಿ. ಇವತ್ತು ಯಾಕೆ? ಸೊ ಅವ್ರು ಏನು ಮಾಡ್ಬೇಕು ಅವಾಗ? ಅವ್ರ ಫ್ಯಾನ್ಸ್ಗಳಲ್ಲಿ ಏನಾರು ಹೆಚ್ಚು ಕಮ್ಮಿ ಆಗಿದೆಯೇನಪ್ಪ ಅಂತ ಅವ್ರು ಕೇಳ್ಕೋಬೇಕು. ನಾನಂತೂ ಯಾರಿಗೆ ಹೇಳಿದ್ದೀನಿ, ನೆನ್ನೆ ಸ್ಪಷ್ಟತೆ ಕೊಟ್ಟಿದ್ದೀನಿ. ಪದೇ ಸ್ಪಷ್ಟತೆ ಕೊಡೋ ವ್ಯಕ್ತಿ ನಾನಲ್ಲ. ಆ ಕಡೆಯಿಂದನೂ ಏನೇನೋ ಬಂದಾಗಲೂ ಸ್ಪಷ್ಟತೆ ನಾನು ಕೇಳಿಲ್ಲ. ಡು ಯು ಅಂಡರ್ಸ್ಟ್ಯಾಂಡ್? ಐ ಹ್ಯಾಡ್ ಟು ಸೇ ದಿಸ್ ಇಸ್ ಅ ವಾರ್ ಬಿಟ್ವೀನ್ ಮೀ ಆ್ಯಂಡ್ ದ ಪೈರಸಿ ಆ್ಯಂಡ್ ಐ ಸೆಡ್ ಇದ್ರ ಮೇಲೆ ಅದೊಂದು ಹೇಳಿಬಿಡ್ಬೇಕಿತ್ತು ಅಂತ ಯಾರಿಗೋಸ್ಕರ ಹೇಳಬೇಕು? ಹಾಂ, ಇದನ್ನು ಯಾರು ಬೇಕಾದ್ರೂ ತೊಗೊಂಬೋದಿತ್ತು. ನನ್ನ ಫ್ಯಾನ್ಸೇ ಉಲ್ಟಾ ತಿಳ್ಕೊಬೋದಿತ್ತು. ಏನು ಹೇಳ್ತಾ ಇದ್ದಾರೆ ಇವ್ರು ಸಡನ್ನಾಗಿ ಅಂತಾರೆ? ಹೇಳಬೇಕಾಗಿರೋ ಹೇಳ್ತೀನಿ ದೀಪಿಕಾ ಅವ್ರೆ, ಏನು ಹೇಳಬೇಕು ಹೇಳ್ತೀನಿ. ನಾನು ಸ್ಪಷ್ಟತೆ ಕೂಡ ಧೈರ್ಯನೂ ಇದೆ. ನಾನು ಕ್ಯಾಮ್ರಾಯಿಂದ ಮಾಧ್ಯಮದಿಂದ ಓಡೋಗಿಲ್ಲ, ಹೇಳ್ಬಿಟ್ಟು ಇಲ್ಲೇ ಇದ್ದೀನಿ ತಾನೆ, ಹೇಳ್ತಾ ಇದ್ದೀನಿ ತಾನೆ ಎಲ್ಲದನ್ನು. ಮತ್ತು ಇನ್ನೇನಿದೆ? ಈ ಮಧ್ಯದಲ್ಲಿ ನಮಗೆ ಹೇಳಿದ್ರು, ಯಾರಿಗೆ ಹೇಳಿದ್ರು, ನಮಗೆ ಯಾಕೆ ನೋವು ಕೊಟ್ಟರು? ಅರೆ ನಾನು ನಿಮ್ಮ ಹೆಸರೇ ತೊಗೊಂಡಿಲ್ಲ ಅಂದಮೇಲೆ ನೀವು ನೋವು ಮಾಡ್ಕೊಂಡ್ರೆ ನಾನೇನಪ್ಪ ಮಾಡಲಿ? ಅದಕ್ಕೆ ಯಾಕೆ ಉತ್ತರ ಕೊಡ್ಬೇಕು ನಾನು? Am I so immature or am I so something that, that I have to sit and clarify my lines to everybody? ಹೇಳಿ. ಹಾಗೆ ನೋಡೋಕೆ ಹೋದರೆ 45 ರಿಲೀಸ್ ಆಗ್ತಾ ಇರೋದು. ಎಲ್ಲರೂ 45ಗೆ ಹೇಳ್ತಾ ಇದ್ದಾರೆ ಇವರು ಅನ್ಕೊಬೇಕಿತ್ತು. ಅವರೇ ಆರಾಮಾಗಿದ್ದಾರೆ. ಬಿಕಾಸ್